ಗೆಳೆಯರೇ, ಇವತ್ತಿನ ದಿನದ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ತಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಎಲ್ಲಕ್ಕಿಂತ ದೊಡ್ಡ ಸುದ್ದಿಯು ರಷ್ಯಾ ಮತ್ತು ಅಮೆರಿಕದ ನಡುವೆ ಇದ್ದು, ಫೈನಲಿ ಇವೆರಡು ದೇಶಗಳು ಪರಸ್ಪರ ಕೈ ಜೋಡಿಸಿವೆ. ಹಾಗೂ ಯಾವ ವಿಷಯದ ಬಗ್ಗೆ ಈ ಎರಡೂ ದೇಶಗಳು ವರ್ಷಗಳಿಂದ ಹೋರಾಡ್ತಾ ಇದ್ರು, ಈಗ ಅದಕ್ಕಾಗಿ ಒಂದು ಒಪ್ಪಂದಕ್ಕೆ ರೆಡಿಯಾಗಿದ್ದಾರೆ. ಎರಡನೇ ಅಪ್ಡೇಟು ಮಿಡಲ್ ಈಸ್ಟ್ ಇಂದ ಹೊರಬರ್ತಾ ಇದ್ದು, ಇಸ್ರೇಲು ಹಮಾಸ್ನ ಮುಖ್ಯ ಲೀಡರ್ನ ಕೊಂದಿದ್ದಾರೆ. ಹಾಗೂ ಮೂರನೇ ಬಹಳ ಇಂಪಾರ್ಟೆಂಟ್ ಅಪ್ಡೇಟು, ಇತ್ತೀಚೆಗೆ ಭಾರತ ಸಂಸತ್ತಿನ ಒಳಗೆ ಚೀನಾ ಹಾಗೂ ಟಿಬೆಟ್ನ ವಿಷಯವು ಪ್ರಸ್ತಾಪವಾಗಿದೆ. ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಭಾರತ, ಚೀನಾ, ಅಮೆರಿಕ ಮತ್ತು ಇಸ್ರೇಲ್ಗೆ ಸಂಬಂಧಿಸಿದ ಕೆಲವು ಇಂಪಾರ್ಟೆಂಟ್ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನಿಮಗೆ ನಾನು ಹೇಳಲಿದ್ದೇನೆ. ಹಾಗೆಯೇ ನಿಮಗೆ ಈ ಅಪ್ಡೇಟ್ ಇಷ್ಟವಾದರೆ ಇದನ್ನ ಲೈಕ್ ಮಾಡಿ, ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಮೊಟ್ಟ ಮೊದಲ ಹಾಗೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಫೈನಲಿ ರಷ್ಯಾ ಮತ್ತು ಅಮೆರಿಕ ಕೈ ಜೋಡಿಸಿರುವ ಆ ಡೀಲ್ ಯಾವುದು? ಯಾಕಂದ್ರೆ ಇವತ್ತಿನ ಸಮಯದಲ್ಲಿ ನೋಡೋದಾದ್ರೆ ಇವರಿಬ್ಬರು ಪರಸ್ಪರ ಬದ್ಧ ವೈರಿಗಳಾಗಿದ್ದಾರೆ. ಆದ್ರೂ ಕೂಡ ಕಳೆದ ವಾರ ಈ ಎರಡೂ ದೇಶಗಳು ತಮ್ಮ ತಮ್ಮ ದೇಶಗಳಲ್ಲಿ ಸೆರೆ ಹಿಡಿಯಲಾಗಿರುವ ಕೈದಿಗಳನ್ನ ಹಿಂತಿರುಗಿಸಿವೆ. ಅದನ್ನು ತಮ್ಮ ದೇಶಗಳಲ್ಲಿ ತಪ್ಪು ರೀತಿಯಲ್ಲಿ ಪ್ರವೇಶಿಸಿದವರು ಅಥವಾ ಯಾವುದೇ ವಿಭಿನ್ನ ತಪ್ಪು ಚಟುವಟಿಕೆಗಳನ್ನ ಮಾಡಿದವರನ್ನ ಬಂಧಿಸಲಾಗಿತ್ತು. ಬಂದಿಯಾಗಿರುವವರನ್ನ ಈಗ ಅವರ ಒರಿಜಿನಲ್ ದೇಶಕ್ಕೆ ಹಿಂತಿರುಗಿಸುತ್ತಾರೆ. ಹಾಗೂ ಇದನ್ನ ನೀವು ನಂಬದಿರಬಹುದು, USSR ನ ಸಮಯದಿಂದಲೂ ರಷ್ಯಾ ಹಾಗೂ ಅಮೆರಿಕದ ನಡುವೆ ಈ ಸಮಸ್ಯೆ ನಡೆಯುತ್ತಿದೆ. ಹಾಗೂ ಫೈನಲ್ ಈಗ ಅದನ್ನ ಸಾಲ್ವ್ ಮಾಡಲಾಗಿದೆ. ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ, ಮಾಸ್ಕೋದ ವರ್ಲ್ಡ್ ಸ್ಟ್ರೀಟ್ ಜನರಲ್ ವರದಿಯ ಪ್ರಕಾರ ಎಲ್ಲ ಇನ್ಫಾರ್ಮೇಶನ್ ಹೊರಬಂದಿದ್ದು, ಇಲ್ಲಿ ಆಶ್ಚರ್ಯಕರ ವಿಷಯವಂದ್ರೆ ರಷ್ಯಾ ಉಕ್ರೇನ್ ಯುದ್ಧವು ಕಳೆದ 2 ವರ್ಷಗಳಿಂದ ನಡೆಯುತ್ತಿದ್ದು, ಇದು ಎಲ್ಲೋ ಒಂದು ಅಮೆರಿಕ ಮತ್ತು ರಷ್ಯಾ ನಡುವಿನ ಯುದ್ಧವೇ ಆಗಿತ್ತು. ಯಾಕಂದ್ರೆ ಉಕ್ರೇನ್ಗೆ ಅಮೆರಿಕ ಮುಖಾಂತರ ಎಲ್ಲ ರೀತಿಯ ಸಹಾಯವನ್ನ ಮಾಡಲಾಗ್ತಿತ್ತು. ಹಾಗೂ ರಷ್ಯಾ ಏಕಾಂಗಿಯಾಗಿ ಈ ಯುದ್ಧದಲ್ಲಿ ವಿಕಸನಗೊಳ್ಳುತ್ತಿದೆ. ಆದರೆ ಇದರ ಹೊರತಾಗಿಯೂ ಎರಡು ದೇಶಗಳ ಆಫೀಷಿಯಲ್ಗಳು ಬಂಧನಕ್ಕೊಳಗಾದ ಕೈದಿಗಳನ್ನ ಅವರ ಮೂಲ ದೇಶಕ್ಕೆ ಹಿಂತಿರುಗಿಸಬೇಕು ಅನ್ನೋದನ್ನ ಚರ್ಚಿಸುತ್ತಿದ್ದು, ಫೈನಲಿ ಈಗ ಇದನ್ನ ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ರಷ್ಯಾದ ಅನೇಕ ಪ್ರಮುಖ ಪತ್ರಕರ್ತರು, ಅಮೆರಿಕದ ಒಳಗಿರುವ ಅನೇಕ ಪ್ರಮುಖರು ಹಾಗೂ ಅದೇ ರೀತಿಯಲ್ಲಿ ರಷ್ಯಾದೊಳಗಿರುವ ಅಮೆರಿಕದ ಪ್ರಮುಖರು ಈಗ ಅವರೆಲ್ಲರೂ ತಮ್ಮ ತಮ್ಮ ದೇಶದೊಳಗೆ ಹೋಗಬಹುದು. ಹಾಗೂ ಅದರ ನಂತರ ಅವರಿಗೆ ಯಾವ ಶಿಕ್ಷೆಯನ್ನ ನೀಡಬೇಕು ಅಥವಾ ಅವರನ್ನ ಹಿಂತಿರುಗಿಸಬೇಕೆ ಅನ್ನೋದನ್ನ ನಿರ್ಧರಿಸಲಾಗುತ್ತದೆ. ಗೆಳೆಯರೇ, ಮುಂದಿನ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಇಸ್ರೇಲು ಹಮಾಸ್ನ ಚೀಫ್ ಅನ್ನ ಕೊಲೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಸುಪ್ರೀಂ ಲೀಡರ್ ಇಸ್ಮಾಯಿಲ್ ಹನಿಯಾನ್ನ ಇರಾನ್ ರಾಜಧಾನಿಯಲ್ಲಿ ಕೊಲ್ಲಲಾಗುತ್ತದೆ. ಅದರ ನಂತರ ಇರಾನ್ನಾದ್ಯಂತ ಪೂರ್ತಿ ವಾತಾವರಣವು ಬಿಸಿಯಾಗಿತ್ತು. ಆದ್ರೆ ಈಗ ಇಸ್ರೇಲ್ ಗಾಜಾದಲ್ಲಿನ ದಾಳಿಯ ಸಮಯದಲ್ಲಿ ಮೊಹಮ್ಮದ್ ದೀಪ್ ಅನ್ನೋ ಹಮಾಸ್ ಮಿಲಿಟರಿನ ಮುಖ್ಯಸ್ಥನನ್ನ ಕೊಂದಿದ್ದೇವೆ ಅನ್ನೋದನ್ನ ಹೇಳಿಕೊಂಡಿದೆ. ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ, ಹಮಾಸ್ ಮಿಲಿಟರಿ ಚೀಫ್ ಮೊಹಮ್ಮದ್ ದೀಪ್ ಕೇವಲ ಒಂದೇ ಕಣ್ಣು ಇರುವಂತಹ ವ್ಯಕ್ತಿಯಾಗಿದ್ದನು. 7 ಅಕ್ಟೋಬರ್ಗೆ ಇಸ್ರೇಲ್ನ ಮೇಲೆ ದೊಡ್ಡ ದಾಳಿ ಮಾಡುವುದರಲ್ಲಿ ಇವನದು ಮುಖ್ಯ ಪಾತ್ರವಿದೆ. ಕಳೆದ 9 ತಿಂಗಳಿಂದ ನಿರಂತರವಾಗಿ ಯುದ್ಧಗಳು ನಾವು ನೋಡ್ತಾ ಇದ್ದೇವೆ. ಹಾಗೂ ಇದರಲ್ಲಿ ಈ ವ್ಯಕ್ತಿಯ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇತ್ತು. ಹಾಗೂ ಫೈನಲಿ ಇಸ್ರೇಲ್ ಮೊಹಮ್ಮದ್ ದೀಪ್ ಅನ್ನ ಕೊಂದಿದ್ದೇವೆ ಅನ್ನೋ ಈ ಹೇಳಿಕೆಯನ್ನ ಆಫೀಸಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದು, ಇಸ್ರೇಲ್ ಮುಖಾಂತರ ಕೊಲ್ಲಲ್ಪಟ್ಟ 4ನೇ ದೊಡ್ಡ ವ್ಯಕ್ತಿಯಾಗಿದ್ದಾನೆ. ಮೊದಲಿಗೆ ಇಸ್ರೇಲ್ ಅಟ್ಯಾಕ್ ಮಾಡಿ ಈ ವ್ಯಕ್ತಿಯನ್ನ ಕೊಂದ್ರು. ಅದರ ನಂತರ ಹಿಜ್ಬುಲ್ಲಾ, ಅದರ ನಂತರ ಮೊಹಮ್ಮದ್, ಹಾಗೆ ಈಗಷ್ಟೇ IRGC ಕಮಾಂಡರ್ ಅಮೀರ್ ಅಲಿಯನ್ನ ಸಿರಿಯಾದಲ್ಲಿ ಹೊಡೆದುಳಿಸಲಾಗಿದೆ ಅನ್ನೋ ಸುದ್ದಿ ಬಂದಿದೆ. ಸದ್ಯಕ್ಕೆ ಇದರ ಮಧ್ಯೆ ಇಸ್ರೇಲ್ನ ಮೊಸಾದ್ನ ಬಗ್ಗೆ ಪ್ರಶಂಸಿಸಲೇಬೇಕು. ಯಾಕಂದ್ರೆ ಈ ರೀತಿಯಲ್ಲಿ ಹುಡುಕಿ ಕೊಲ್ಲೋದನ್ನ ಶುರು ಮಾಡಿದೆ. ಹಾಗೂ ಇಸ್ರೇಲ್ ಜನರ ಈ ಒಂದು ಹಳೆಯ ಇತಿಹಾಸನೂ ಆಗಿದೆ. ಒಂದ್ ವೇಳೆ ಇವರ ದೇಶದ ಮೇಲೆ ಯಾರಾದ್ರೂ ಕಣ್ಣೆತ್ತು ನೋಡಿದ್ರು ಕೂಡ ಅವರು ಸಮುದ್ರದ ಕೆಳಗೇನೆ ಇರಲಿ, ಅವರನ್ನ ಇವರು ಹೊಡೆದುಳಿಸಲಿದ್ದಾರೆ. ಹಾಗೂ ಇದು ಪ್ರಾಕ್ಟಿಕಲ್ ಆಗುತ್ತಿರುವುದು ನಮ್ಮೆಲ್ಲರ ಮುಂದೆನೇ ಇದೆ. ಸದ್ಯಕ್ಕೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಚೀನಾದಿಂದ ಹೊರಬರ್ತಾ ಇದೆ. ಒಂದ್ ಕಡೆ ಇಡೀ ಜಗತ್ತು ಯುದ್ಧದಲ್ಲಿ ಇನ್ವಾಲ್ವ್ ಇದೆ. ಒಂದ್ ಕಡೆ ರಷ್ಯಾ ಉಕ್ರೇನ್ ಯುದ್ಧ, ಇನ್ನೊಂದ್ ಕಡೆ ಮಿಡಲ್ ಈಸ್ಟ್ ನ ಉದ್ವಿಗ್ನತೆಗಳಿವೆ. ಇದರ ಮಧ್ಯೆನೇ ಚೀನಾ ಇದರ ಒಂದು ಲಾಭ ಪಡೆಯೋದಕ್ಕೆ ಬಯಸ್ತಾ ಇದೆ. ಹಾಗೂ ಚೀನಾ ಈಗ ಎಂತ ಒಂದು ಸಬ್ಮರೀನ್ ತಯಾರಿಸುತ್ತಿದೆ ಅಂದ್ರೆ ನೇರವಾಗಿ ಇದು ಅಮೆರಿಕದ ವಿರುದ್ಧ ಹೋರಾಡಲಿದೆ. ರೀಸೆಂಟ್ಲಿ ಚೀನಾ ಹೊಸ ಡೀಸೆಲ್ ಇಲೆಕ್ಟ್ರಿಕ್ ಜಲಂತರ್ಗಾಮಿ ನೌಕೆಯನ್ನು ನಿರ್ಮಿಸುತ್ತಿದೆ ಅನ್ನೋದನ್ನ ಸ್ಯಾಟಲೈಟ್ ಚಿತ್ರಗಳ ಮೂಲಕ ಬಹಿರಂಗಪಡಿಸಲಾಗಿದೆ. ಇದನ್ನು US ನೌಕಾಪಡೆ ಮತ್ತು ರಕ್ಷಣಾ ವಿಶ್ಲೇಷಕರಾಗಿದ್ದ ಟಾಮ್ ಶೂಟಕ್ ಅವರು ಬಹಿರಂಗಪಡಿಸಿದ್ದಾರೆ. ರಿಪೋರ್ಟ್ಸ್ ನ ಪ್ರಕಾರ ಚೀನಾ ತನ್ನ ಸಬ್ಮರೀನ್ ಅನ್ನ ವುಹಾನ್ ಜಿಲ್ಲೆಯ ಉಂಚಕ್ ಶಿಪ್ ಯಾರ್ಡ್ ನೊಳಗೆ ಸಿದ್ಧಪಡಿಸುತ್ತಿದೆ. ಚೀನಾ ತನ್ನ ನೌಕಾಪಡೆಯ ಬಲವನ್ನು ನಿರಂತರವಾಗಿ ಹೆಚ್ಚಿಸುತ್ತಿದೆ. ಹಾಗೂ ಚೀನಾದ ಗುರಿಯು ತನ್ನ ರಕ್ಷಣಾ ಬಜೆಟ್ ಅನ್ನ ಇಂದು ಅಮೆರಿಕ ನಿಂತಿರುವ ಮಟ್ಟಕ್ಕೆ ಕೊಂಡೊಯ್ಯುವುದು ಆಗಿದೆ. ಹಾಗೂ ಹೆಚ್ಚಿನ ವಿವರಗಳ ಕುರಿತು ಮಾತನಾಡುತ್ತಾ, ಕಳೆದ ವರ್ಷ US ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಬಂದಿರುವ ರಿಪೋರ್ಟ್ ಅಲ್ಲಿ ಪ್ರಸ್ತುತ ಚೀನಾ ಸುಮಾರು 48 ಡೀಸೆಲ್ ಇಲೆಕ್ಟ್ರಿಕ್ ಸಬ್ಮರೀನ್ಸ್ ಗಳನ್ನ ಹೊಂದಿದೆ ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಅದರಲ್ಲಿ 21 36,000 ಟನ್ ಮಾದರಿಯದ್ದಾಗಿದೆ. ಆದ್ರೆ ಉಳಿದ ಎಲ್ಲಾ ಸಬ್ಮರೀನ್ಸ್ ಗಳು ವಿಭಿನ್ನ ವೇರಿಯಂಟ್ ಆಗಿವೆ. ಇಂತಹ ಬಹಳಷ್ಟು ಸಬ್ಮರೀನ್ಸ್ ಗಳು ಆಂಟಿ ಮಿಸೈಲ್ ಗಳನ್ನ ಹಾರಿಸುವ ಶಕ್ತಿಯನ್ನ ಹೊಂದಿದೆ. ಹಾಗೂ 2025ರವರೆಗೂ ಚೀನಾ ಅಂತಹ ಇನ್ನು 25 ಸಬ್ಮರೀನ್ಸ್ ಗಳನ್ನ ತಯಾರಿಸಲಿದೆ. ಒಂದು ಕಡೆ ಇವತ್ತಿಗೆ ಚೀನಾ ನೌಕಾಪಡೆಯ ವಿಷಯದಲ್ಲಿ 2ನೇ ಸ್ಥಾನವನ್ನು ತಲುಪಿದರೆ ಅಮೆರಿಕವು 4ನೇ ಸ್ಥಾನದಲ್ಲಿದೆ.
ಚೀನಾ ತನ್ನ ಹೊಸ ಹೊಸ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ನಿರಂತರವಾಗಿ ನಿರ್ಮಿಸುತ್ತಾ ಹೋಗ್ತಾ ಇದ್ದು ಎಲ್ಲಾ ರೀತಿಯ ಹೊಸ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಮತ್ತು ಶಸ್ತ್ರಾಸ್ತ್ರಗಳ ಡಿಫೆನ್ಸ್ ಸಿಸ್ಟಮ್ ತಯಾರಿಸುವಲ್ಲಿ ತೊಡಗಿಸಿಕೊಂಡಿದೆ. ಹಾಗೂ ನೀವು ಇದು ಕೇವಲ ಅಮೆರಿಕದ ಚಿಂತೆಯಾಗಿದೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಭಾರತದ ಎಲ್ಲಕ್ಕಿಂತ ದೊಡ್ಡ ಶತ್ರು ಅಂದ್ರೆ ಅದು ಚೀನಾ ಆಗಿದೆ. ಹಾಗೂ ಭಾರತದ ಬಹಳಷ್ಟು ದೊಡ್ಡ ಪ್ರಮಾಣದ ಏರಿಯಾ ಸಮುದ್ರದ ಜೊತೆಗೇನೆ ಕನೆಕ್ಟೆಡ್ ಇದೆ. ಯಾವ ರೀತಿಯಲ್ಲಿ ಚೀನಾ ತನ್ನ ನೌಕಾಪಡೆಯನ್ನು ಸಿದ್ಧಪಡಿಸುತ್ತಿದೆ ಅಂದ್ರೆ ಇದರಿಂದ ಭವಿಷ್ಯದಲ್ಲಿ ಭಾರತಕ್ಕೆ ದೊಡ್ಡ ಅಪಾಯವಾಗಬಹುದು. ಅದಕ್ಕಾಗಿಯೇ ಭಾರತದೊಳಗೆ ಈಗ ಹೆಚ್ಚು ಅಡ್ವಾನ್ಸ್ಡ್ ಸಬ್ಮರೀನ್ಸ್ ಅನ್ನ ಸಿದ್ಧಪಡಿಸುವ ಅವಶ್ಯಕತೆ ಇದೆ. ಇದರಿಂದ ಖಂಡಿತವಾಗಿಯೂ ನಾವು ಚೀನಾವನ್ನ ಕೌಂಟರ್ ಕೊಡಬಹುದು. ಸೊ ಗೆಳೆಯರೆ, ಈ ಸಮಸ್ಯೆದ ಬಗ್ಗೆ ನಿಮ್ಮ ಯೋಚನೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ಬರೆದು ಖಂಡಿತ ನಮಗೆ ತಿಳಿಸಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ಚೀನಾ ಮತ್ತು ಟಿಬೆಟ್ ಸಮಸ್ಯೆಯನ್ನ ಅಮೆರಿಕದ ಸಂಸತ್ತಿನಲ್ಲಿ ಪ್ರಸ್ತಾಪಿಸಲಾಗಿದೆ. ಆಕ್ಚುಯಲ್ ಆಗಿ ರೀಸೆಂಟ್ಲಿ US ಸಂಸತ್ತಿನಲ್ಲಿ ಮಂಡಿಸಲಾದ ಮಸೂದೆಯು ಇದನ್ನ ನಾವು ಟಿಬೆಟ್ ಆಕ್ಟ್ ಅಂತ ಗುರುತಿಸುತ್ತೇವೆ. ಇದರಿಂದ ಟಿಬೆಟ್ಗೆ ಅದರ ಒರಿಜಿನಲ್ ಗುರುತನ್ನ ನೀಡಬಹುದು. ಹಾಗೂ ಇದರಿಂದ ಚೀನಾ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಿತ್ತು. ಯಾಕಂದ್ರೆ ಇದನ್ನ ಭಾರತವು ಸಂಪೂರ್ಣವಾಗಿ ಬೆಂಬಲಿಸುತ್ತಿದೆ ಹಾಗೂ ಭಾರತ ಅದರಿಂದ ದೊಡ್ಡ ಲಾಭವನ್ನು ಕೂಡ ಪಡೆಯಲಿದೆ. ಆದ್ರೆ ಈಗ ಈ ವಿಷಯವನ್ನು ಕೂಡ ಭಾರತದ ಸಂಸತ್ತಿನಲ್ಲಿ ಪ್ರಸ್ತಾಪಿಸಲು ಪ್ರಾರಂಭಿಸಿದ್ದು, ಅಲ್ಲಿ ಇತ್ತೀಚೆಗೆ ಸಿಕ್ಕಿಂ ಸಂಸದ್ ಡೋರ್ಜೆ ಶೆರಿಂಗ್ ಅವರು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಚೀನಾ ಗಡಿ ಪದದ ಬಗ್ಗೆ ಪುನರ್ವಿಚಾರಣೆ ಮಾಡಬೇಕೆಂದು ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಯಾಕೆ ಚೀನಾ ಗಡಿ ಅಂತ ಹೇಳ್ತಾ ಇದ್ದೀವಿ, ನಾವು ಅದನ್ನ ಚೀನಾ ಗಡಿಯ ಬದಲು ಟಿಬೆಟ್ ಗಡಿ ಅಂತ ಬಳಸಬೇಕು. ಹಾಗೂ ಈ ಸ್ಟೇಟ್ಮೆಂಟ್ ಭಾರತದೊಳಗೆ ಇವತ್ತು ಹೆಚ್ಚು ಚರ್ಚೆ ಆಗದೇ ಇರಬಹುದು. ಆದರೆ ಈ ಬಗ್ಗೆ ಚೀನಾದಲ್ಲಿ ಕೋಲಾಹಲ ಎದ್ದಿದೆ. ಭಾರತ ಹೀಗೆ ಮಾಡೋದಕ್ಕೆ ಹೇಗೆ ಯೋಚಿಸಬಹುದು, ಹಾಗೂ ಇದರ ಹಿಂದೆ ಎಲ್ಲಾದ್ರೂ ಒಂದ್ ಕಡೆ ಅಮೆರಿಕದ ದೊಡ್ಡ ಕೈವಾಡವಿದೆ ಅನ್ನೋದು. ಯಾಕಂದ್ರೆ ಇತ್ತೀಚೆಗಷ್ಟೇ ಜಾರಿಗೆ ಬಂದಿರುವ ಕಾಯ್ದೆ ಭಾರತಕ್ಕೆ ಬಲ ನೀಡಿದೆ. ಹಾಗೂ ಈಗ ನಾವು ಇದನ್ನು ಚೀನಾದ ಗಡಿಯಲ್ಲ, ಟಿಬೆಟ್ನ ಗಡಿ ಎಂದು ಕರೆಯುತ್ತೇವೆ. ಮತ್ತು ಚೀನಾಗೆ ಇದರಿಂದ ಸಾಕಷ್ಟು ತೊಂದರೆಯಾಗಲಿದೆ. ಜೊತೆಗೆ ಲೇ ಲಡಾಖ್, ಅರುಣಾಚಲ ಪ್ರದೇಶದಿಂದ ಸಿಕ್ಕಿಂವರೆಗೆ ಸುಮಾರು 1400 ಕಿಲೋಮೀಟರ್ ವ್ಯಾಪಿಸಿರುವ ಈ ಪ್ರದೇಶವು ಆಕ್ಚುಲಿ ಚೀನಾಗೆ ಸೇರಿಲ್ಲ, ಇದು ಟಿಬೆಟ್ಗೆ ಸೇರಿದೆ. ಹಾಗೂ ಇಂದಿನಿಂದ ನಾವು ಇದನ್ನ ಟಿಬೆಟ್ ಅಂತಾನೆ ಕರೆಯಬೇಕಂತ ಹೇಳಿದರು. ಜೊತೆಗೆ ಭಾರತ ಸರ್ಕಾರ, ಸೇನೆ, BRO ಮತ್ತು ಗಡಿಯಲ್ಲಿ ಕೆಲಸ ಮಾಡುವ ಎಲ್ಲಾ ಏಜೆನ್ಸಿಗಳು ಈ ವಿಷಯವನ್ನ ಅಧಿಕೃತವಾಗಿ ಗುರುತಿಸಬೇಕು. ಹಾಗೂ ಇನ್ನು ಮುಂದೆ ಇದನ್ನ ಟಿಬೆಟ್ ಬಾರ್ಡರ್ ಅಂತಾನೆ ಕರೆಯಲಾಗುವುದು ಅಂತ ಹೇಳಿದರು. ನಿಮಗೆ ಗೊತ್ತೇ ಇರಬೇಕು, ಚೀನಾ ಅರುಣಾಚಲ ಪ್ರದೇಶ, ಲಡಾಖ್ನಲ್ಲಿ ಹೊಸ ಹೊಸ ಬ್ರಿಡ್ಜಸ್ಗಳನ್ನು ನಿರ್ಮಿಸಲು ಪ್ರಾರಂಭಿಸಿದೆ, ಹೊಸ ಹೊಸ ಗ್ರಾಮಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದೆ ಮತ್ತು ನಾರ್ತ್ ಈಸ್ಟ್ನ ಅನೇಕ ಸ್ಯಾಂಕ್ಷನ್ ಇರುವ ಹೆಸರನ್ನ ಬದಲಾಯಿಸಲಾಗಿದೆ. ಆದರೆ ಭಾರತ ಹೇಳಿಕೆಯ ಅಫಿಷಿಯಲ್ ಕನ್ಫರ್ಮೇಷನ್ ಹೇಳಿದರೆ ಆಗ ಕೇಂದ್ರ ಸರ್ಕಾರ ಅದರ ಮೇಲೆ ಮುದ್ರೆ ಹಾಕ್ತದೆ. ಅಂದ್ರೆ ಇಂದಿನಿಂದ ನಾವು ಚೀನಾದೊಂದಿಗಿನ 1400 ಕಿಲೋಮೀಟರ್ ಗಡಿಯನ್ನ ಟಿಬೆಟ್ ಗಡಿ ಎಂದು ಕರೆಯುತ್ತೇವೆ. ಆಗ ಖಂಡಿತವಾಗಿಯೂ ಚೀನಾ ಈ ಬಗ್ಗೆ ತುಂಬಾ ಕೆಟ್ಟದಾಗಿ ಭಾವಿಸುತ್ತದೆ. ಹಾಗೂ ಕೇವಲ ಕೆಟ್ಟದಾಗಿ ಅನಿಸುವುದಲ್ಲದೆ ನಾವು ಕೂಡ ಈ ರೀತಿಯ ಕೆಲಸ ಮಾಡುವ ಮೂಲಕ ನಮ್ಮನ್ನು ನಾವು ಶಕ್ತಿಯುತವಾಗಿ ತೋರಿಸಬಹುದು. ಅದಕ್ಕಾಗಿ ಚೀನಾ ಅದರ ಮಿತಿಯಲ್ಲಿ ಇರಬೇಕು. ಸೊ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಗಳು ನಿಮಗೆ ಇಷ್ಟವಾದರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ